5 ವರ್ಷದ ಶತಾಯುಷಿ ಅಜ್ಜಿಯಿಂದ ಮತದಾನ ಮಾಡಲಾಗಿದೆ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನಲ್ಲಿ ಮತದಾನ ಹಿರೇವಡ್ಡಟ್ಟಿ ಗ್ರಾಮದ ಮತಗಟ್ಟೆಯಲ್ಲಿ ಮತದಾನ ಮಾಡಲಾಗಿದೆ. ಅಂದವ್ವ ಹಿರೇಮಠ ಎಂಬಂಥ 105 ವರ್ಷದ ವೃದ್ಧೆಯಿಂದ ಮತ ಚಲಾವಣೆ ಆಗಿದೆ. ಯಾರ ಸಹಾಯ ಇಲ್ಲದೆ ಮತಗಟ್ಟೆಗೆ ಆಗಮಿಸಿದ್ದಾರೆ ವೃದ್ಧೆ. ಮತಗಟ್ಟೆ ಆಗಮಿಸಿ ಮತದಾನವನ್ನ ಮಾಡಿದ್ದಾರೆ. ಹಿರೇವಡ್ಡಟ್ಟಿ ಹಿರೇಮಠದ ವಿಶ್ವೇಶ್ವರ ಸ್ವಾಮೀಜಿಯಿಂದಲೂ ಕೂಡ ಮತದಾನ ಮಾಡಲಾಗಿರುವಂಥದ್ದು. ವೃದ್ಧೆ ಜೊತೆ ಬಂದು ಮತವನ್ನ ಚಲಾಯಿಸಿದ್ದಾರೆ ವಿಶ್ವೇಶ್ವರ ಸ್ವಾಮೀಜಿ. ನೋಡಿ ಎಷ್ಟು ಶಕ್ತಿಯುತವಾಗಿ ನಡ್ಕೊಂಡು ಬರ್ತಿದ್ದಾರೆ ಅವರು. ಈಗಿನ ಕಾಲದಲ್ಲಿ ನಮಗೆ ನಡೆಯೋದಕ್ಕೆ ಆಗಲ್ಲ, ಒಂದು ಸ್ವಲ್ಪ ನಡೆದ್ರೆ ಸುಸ್ತಾಯಿತು ಅಂತೀವಿ. ಬೆನ್ನು ಬಾಗಿದ್ರು ಕೂಡ ನಡೆದುಕೊಂಡು ಬಂದು 105 ವರ್ಷದ ವೃದ್ಧೆ, 105 ವರ್ಷ ಆಗಿದೆ ಅವರಿಗೆ. ಶತಾಯುಷಿ ಅಜ್ಜಿ, ಶತಾಯುಷಿ ದಾಟ್ಬಿಟ್ಟಿದ್ದಾರೆ, 100 ವರ್ಷ ದಾಟಿ 5 ವರ್ಷ ಎಕ್ಸ್ಟ್ರಾ ಬೇರೆ. ಹಿಂಗೆ ಇರಲಿ, ಬಂದು ಮತದಾನವನ್ನ ಮಾಡಿರುವಂಥದ್ದು. ಅವ್ರ ಜೊತೆಗೆ ವಿಶ್ವೇಶ್ವರ ಸ್ವಾಮೀಜಿಯವರು ಕೂಡ ಆಗಮಿಸಿದ್ದಾರೆ. ಅವರೊಟ್ಟಿಗೆ ಬಂದು ಅವರು ಕೂಡ ನಡೆದುಕೊಂಡು ಬಂದು ಯಾರ ಸಹಾಯ ಪಡೆದುಕೊಳ್ತಿಲ್ಲ, ಕೋಲು ಉರ್ಕೊಂಡು ಆರಾಮಾಗಿ ಬರ್ತವ್ರೆ. ಹಿಂದಿನ ಕಾಲದಲ್ಲಿ ಆಹಾರ ಕೂಡ ಅದೇ ರೀತಿಯಾಗಿತ್ತು. ಬಹಳ ಗಟ್ಟಿ ಜೀವಿಗಳು ಇವೆಲ್ಲ. ಸಾಕಷ್ಟು ಜನರನ್ನ ಕೂಡ ನಾವು ನೋಡಿರ್ತೀವಿ. ಮತದಾನ ಮಾಡಿದ್ದಾನೆ. ಎಸ್, ಎಲ್ಲ 14 ಕ್ಷೇತ್ರದಲ್ಲೂ ಕೂಡ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಇನ್ನೂ ಸಾಕಷ್ಟು ಮತದಾನ ಆಗಬೇಕಾಗಿದೆ. ಇಂತಹ ಸಂದರ್ಭದಲ್ಲೂ ಕೂಡ ವೃದ್ಧೆಯೊಬ್ರು, 105 ವರ್ಷದ ವೃದ್ಧೆ, ಅವರನ್ನ ನೋಡೋದಕ್ಕೂ ಕೂಡ ಖುಷಿ ಆಗುತ್ತೆ. ಆರಾಮಾಗಿ ನಡೆದುಕೊಂಡು ಬರ್ತಿದ್ದಾರೆ. ಲೀಲಾಜಾಲವಾಗಿ ನಡೆದುಕೊಂಡು ಬಂದು ಮತವನ್ನ ಚಲಾಯಿಸಿದ್ದಾರೆ. ಎಷ್ಟೋ ಜನ ಹಿರಿಯ ನಾಗರಿಕರಿಗೆ ನಡೆಯೋದಕ್ಕಾಗಲ್ಲ, ವೀಲ್ ಚೇರ್ ಅನ್ನ ಬಳಸ್ತಾರೆ. ಬೆಳಗ್ಗೆಯಿಂದಲೂ ಕೂಡ ನಾವು ಕೆಲವೊಂದಿಷ್ಟು ಹಿರಿಯ ನಾಗರಿಕರನ್ನ ನೋಡಿದ್ವಿ, ವೀಲ್ ಚೇರ್ ಮುಖಾಂತರವಾಗಿ ಬಂದು ಮತ ಚಲಾಯಿಸಿದ್ರು. 14 ಲೋಕಸಭಾ ಕ್ಷೇತ್ರಗಳಿಗೆ ಶೇಕಡವಾರು ಮತದಾನ ನೋಡ್ತಾ ಹೋಗೋಣ. ಬೆಳಗ್ಗೆಯಿಂದ ಇಲ್ಲಿವರೆಗೂ ಕೂಡ ಮಧ್ಯಾಹ್ನ 1 ಗಂಟೆಯವರೆಗೂ ಕೂಡ ಎಷ್ಟು ಮತದಾನ ಆಗಿದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗೋಣ. ಶೇಕಡ 41.59ರಷ್ಟು ಮತದಾನ ಆಗಿದೆ. ಬಾಗಲಕೋಟೆಯಲ್ಲಿ ಶೇಕಡ 41.91ರಷ್ಟು ಆಗಿದ್ರೆ, ಬೆಳಗಾವಿಯಲ್ಲಿ ಶೇಕಡ 40.57ರಷ್ಟು ಮತದಾನ ಆಗಿದೆ. ಬಳ್ಳಾರಿಯಲ್ಲಿ ಶೇಕಡ 44.36ರಷ್ಟು ಮತದಾನ ಆಗಿದೆ. ಬೀದರ್ನಲ್ಲಿ ಶೇಕಡ 37.97ರಷ್ಟಾಗಿದೆ. ಇನ್ನು ಚಿಕ್ಕೋಡಿಯಲ್ಲಿ ನೋಡೋದಾದ್ರೆ 45.69ರಷ್ಟು ಮತದಾನ ಆಗಿದ್ರೆ, ದಾವಣಗೆರೆಯಲ್ಲಿ 42.32ರಷ್ಟಾಗಿದೆ. ಧಾರವಾಡದಲ್ಲಿ 40.61ರಷ್ಟು ಮತದಾನ ಆಗಿದ್ರೆ, ಕಲಬುರಗಿಯಲ್ಲಿ ಶೇಕಡ 37.48ರಷ್ಟಾಗಿದೆ. ಹಾವೇರಿ ಶೇಕಡ 43.26, ಕೊಪ್ಪಳ ಶೇಕಡ 42.47ರಷ್ಟು ಮತದಾನ ಆಗಿದ್ರೆ, ರಾಯಚೂರಿನಲ್ಲಿ ಶೇಕಡ 38.63ರಷ್ಟು ಆಗಿದೆ. ಶಿವಮೊಗ್ಗದಲ್ಲಿ ಶೇಕಡ 44.98ರಷ್ಟು ಮತದಾನ ಆಗಿದೆ. ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಶೇಕಡ 44.22ರಷ್ಟಾಗಿದ್ರೆ, ವಿಜಯಪುರದಲ್ಲಿ ಶೇಕಡ 39.87ರಷ್ಟು ಮತದಾನ ಆಗಿದೆ. ಇನ್ನೂ ನಿರೀಕ್ಷಿತ ಮಟ್ಟದಲ್ಲಿ ಮತದಾನ ಆಗಬೇಕಾಗಿದೆ. ಅತಿ ಕಡಿಮೆ ಇದೆಲ್ಲ ಕೂಡ. ಬೆಳಗ್ಗೆ 7 ಗಂಟೆಗೆ ಆರಂಭವಾದಂತಹ ಮತದಾನ ಪ್ರಕ್ರಿಯೆ ಸಂಜೆ 6 ಗಂಟೆಗೆ ಮುಕ್ತಾಯ ಆಗುತ್ತೆ.
ಈಗ ಮಧ್ಯಾಹ್ನ 1 ಗಂಟೆ, ಅರ್ಧ ದಿನ ಇನ್ನೇನು ಕಳೆದೋಗೋದಕ್ಕಾಯ್ತು. ಇಂತಹ ಸಂದರ್ಭದಲ್ಲಿ ಒಂದು 50 ಆದರೂ ಕೂಡ ಕ್ರಾಸ್ ಆಗಬೇಕಾಗಿತ್ತು. ಕೆಲವೊಂದು ಕಡೆ ಮತದಾನವನ್ನ ಬಹಿಷ್ಕಾರ ಮಾಡಿದ್ದಾರೆ, ತಮಗೆ ಮೂಲ ಸೌಕರ್ಯಗಳನ್ನು ಕಲ್ಪಿಸಿಕೊಟ್ಟಿಲ್ಲ ಅಂತ ಮತದಾನವನ್ನ ಬಹಿಷ್ಕಾರ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಮತದಾನ ಶೇಕಡಾವಾರು ಕಡಿಮೆ ಆಗಬಹುದು. ಹಾಗೆ ಹಿರಿಯ ನಾಗರಿಕರು, ವಿಕಲಚೇತನರು, ಯುವಕರು, ಮೊದಲ ಬಾರಿಗೆ ಮತದಾನ ಮಾಡ್ತಾ ಇರುವಂಥ ಯುವಕರು ಎಲ್ಲರೂ ಕೂಡ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮತದಾನವನ್ನ ಎಲ್ಲರೂ ಕೂಡ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಬೆಳಗ್ಗೆಯಿಂದ 1 ಗಂಟೆಯವರೆಗೂ ಕೂಡ ಶೇಕಡಾವಾರು ಮತದಾನದಲ್ಲಿ ಕೇವಲ 41.59% ಮತದಾನ ಆಗಿರುವಂಥದ್ದು. ಉತ್ತರ ಕರ್ನಾಟಕ ಭಾಗದಲ್ಲಿ ಮತದಾರರು ಅತಿ ಹೆಚ್ಚಾಗಿ ಮತದಾನದ ಕಡೆ ಗಮನ ಹರಿಸ್ತಾ ಇದ್ದಾರೆ ಅನ್ನುವಷ್ಟೊಗಡೆನೆ ಕೆಲವೊಂದಿಷ್ಟು ಕಡೆ ಜ್ವಲಂತ ಸಮಸ್ಯೆದ ಹಿನ್ನೆಲೆಯಲ್ಲಿ ಮತದಾನವನ್ನ ಬಹಿಷ್ಕಾರ ಮಾಡಿದ್ದಾರೆ. ಇನ್ನೊಂದು ಕಡೆ ಮತಗಟ್ಟೆಗಳ ಹತ್ರ ಜನರು ಬರ್ತಾನೆ ಇಲ್ಲ, ಎಷ್ಟು ಓಲೈಕೆ ಮಾಡಿದ್ರು ಕೂಡ ತಲೆನೇ ಕೆಡಿಸ್ಕೊಳ್ತಿಲ್ಲ. ನಿರೀಕ್ಷಿತ ಮಟ್ಟದಲ್ಲಿ ಮತದಾನ ಇನ್ನೂ ಕೂಡ ಆಗಿಲ್ಲ. 1 ಗಂಟೆ ಆದರೂ ಕೂಡ ಕೇವಲ 48, 47, 40 ಇಷ್ಟೇ ಶೇಕಡಾವಾರಿನಲ್ಲಿದೆ. ಟೋಟಲಿ ನೋಡೋದಾದ್ರೆ 41.59% ಅಷ್ಟೇ ಮತದಾನ ಆಗಿರುವಂಥದ್ದು. 1 ಗಂಟೆ ಆದರೂ ಕೂಡ ಬೆಳಗ್ಗೆಯಿಂದಲೂ ಬಿರುಸಿನ ಮತದಾನ ನಡೀತಾ ಇದೆ. 14 ಕ್ಷೇತ್ರದಲ್ಲೂ ಕೂಡ ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿ ಲಾಕ್ ಆಗ್ತಾ ಇದೆ. ಇದಾದ ನಂತರವಾಗಿ ಜನರೆಲ್ಲರೂ ಕೂಡ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕಾಗಿದೆ. ಆದರೆ ಇಂತಹ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲೆಯ ಹಲವೆಡೆ ಮತದಾನ ಬಹಿಷ್ಕಾರ ಮಾಡಿದ್ದಾರೆ. ಕೊಪ್ಪಳದ ಮೇಲೂ ಕೂಡ ಇದೊಂದು ರೀತಿಯಾಗಿ ದೊಡ್ಡ ಹೊಡೆತ ಕೊಡಬಹುದು. ಯಾಕಂದ್ರೆ ಅಲ್ಲಿ ಮತಗಟ್ಟೆಗಳು ಬಿಕೋ ಅಂತ ಇವೆ, ಜನರಿಲ್ಲದೆ, ಜನರು ಕೂಡ ಬರ್ತಾ ಇಲ್ಲ. ಶೇಕಡಾವಾರು ವಿಚಾರವಾಗಿ ನೋಡೋದಾದ್ರೂ ಕೂಡ ಅತಿ ಕಡಿಮೆ ಮತದಾನ ಆಗಿದೆ. ಮೊದಲನೇ ಹಂತದ ಮತದಾನದಲ್ಲೂ ಕೂಡ ಇದೇ ರೀತಿಯಾಗಿ ಆಗಿರುವಂಥದ್ದು. ನಿರೀಕ್ಷಿತ ಮಟ್ಟದಲ್ಲಿ ಮತದಾನವೇ ಆಗಿಲ್ಲ. ಎರಡನೇ ಹಂತದ ಮತದಾನದಲ್ಲಾದ್ರೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಮತದಾನ ಆಗುತ್ತೆ ಅಂತ ಅಂದ್ಕೊಳ್ಳಲಾಗ್ತಾ ಇತ್ತು. ಆದರೆ ಅದು ಕೂಡ ಸಾಧ್ಯವಾಗ್ತಾ ಇಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದು ಕಡೆ ಈ ಬಾರಿ ಸಂಜೆ 6ರ ಒಳಗೆ, 6 ಗಂಟೆಯ ಒಳಗೆ ಕೆಲವೊಂದು ಕಡೆ ಮತದಾನ ಪ್ರಕ್ರಿಯೆ ಚೆನ್ನಾಗಾದ್ರೂ ಕೂಡ ಕೆಲವೊಂದು ಕಡೆ ಅತಿ ಕಡಿಮೆ ಅಂತ ಅನ್ಸುತ್ತೆ. 14 ಕ್ಷೇತ್ರದಲ್ಲೂ ಕೂಡ ಒಂದು ಕಡೆ ಬೀದರ್, ಚಿಕ್ಕೋಡಿ ಇಲ್ಲಿ ಶೇಕಡಾ 45 ಕ್ರಾಸ್ ಆಗಿಬಿಟ್ಟಿದೆ. ಆದರೆ ಇನ್ನೂ ಹಾವೇರಿ, ಕಲಬುರಗಿಯಲ್ಲಿ ಅಂತೂ ಇನ್ನೂ ಶೇಕಡಾವಾರು 37ರಷ್ಟು ಇನ್ನೂ ಅಷ್ಟೇ ಇರುವಂಥದ್ದು. ಇನ್ನೂ ಅದು ಕ್ರಾಸ್ ಆಗಿಲ್ಲ ಸದ್ಯದ ಮಟ್ಟಿಗೆ. ಶಿವಮೊಗ್ಗದಲ್ಲಿ ಶೇಕಡಾ 44ರಷ್ಟು ಆಗಿದೆ. ವಿಜಯಪುರದಲ್ಲೂ ಅತಿ ಕಡಿಮೆ ಶೇಕಡಾ 39ರಷ್ಟು ಆಗಿರುವಂಥದ್ದು. ಇದೆಲ್ಲ ಕೂಡ ನೋಡ್ತಾ ಇದ್ರೆ ಈ ಬಾರಿಯ ಮತದಾನ ಅತಿ ಕಡಿಮೆ ಇದೆ. ನಿರೀಕ್ಷಿತ ಮಟ್ಟದಲ್ಲೂ ಹೋಗ್ತಾ ಇಲ್ಲ ಮತದಾನ. ಸಾಕಷ್ಟು ಜನ ಮತದಾನ ಮಾಡೋದಕ್ಕೆ ಬಂದಿಲ್ಲ. ಕೆಲವೊಂದಿಷ್ಟು ಜನ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಮೊದಲನೇ ಹಂತದಲ್ಲೂ ಕೂಡ ಕೆಲವೊಂದಿಷ್ಟು ಗ್ರಾಮದಲ್ಲಿ ಮತದಾನವನ್ನ ಬಹಿಷ್ಕಾರ ಮಾಡಲಾಗಿತ್ತು. ಜನಪ್ರತಿನಿಧಿಗಳಿಗೆ ಬುದ್ಧಿ ಕಲಿಸಬೇಕು. ಜನಪ್ರತಿನಿಧಿಗಳು ಗೆಲ್ಲಿಸಿ ಕಳಿಸಿದ ಕೂಡಲೇ ಬರೀ ಅವರು ಅಧಿಕಾರಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು, ಆ ಒಂದು ಸೀಟಿಗಷ್ಟೇ ಸೀಮಿತವಾಗಿರಬಾರ್ದು, ಆ ಒಂದು AC ರೂಮಲ್ಲಿ ಕುತ್ಕೊಳ್ಳೋದಕ್ಕಷ್ಟೇ ಸೀಮಿತವಾಗಿರಬಾರ್ದು. ಜನರ ಸಮಸ್ಯೆಗಳನ್ನು ಆಲಿಸಿ ಕೇಂದ್ರ ಸರ್ಕಾರದ ಮುಂದೆ ಪಾರ್ಲಿಮೆಂಟಲ್ಲಿ ಧ್ವನಿ ಎತ್ತಬೇಕು. ಪಾರ್ಲಿಮೆಂಟಲ್ಲಿ ಧ್ವನಿ ಎತ್ತುವಂಥ ನಾಯಕನನ್ನು ಆಯ್ಕೆ ಮಾಡಬೇಕು. ಈ ಬಾರಿಯ ಚುನಾವಣೆ ಬಹಳ ವಿಶಿಷ್ಟ ವಿಭಿನ್ನವಾಗಿದೆ ಅಂತ ಹೇಳ್ಬೋದು. ಅದರ ಜೊತೆಗೆ ಏನು ಬಿಜೆಪಿಯ ಭದ್ರ ಕೋಟೆಗಳಿತ್ತು ಅದನ್ನೆಲ್ಲ ಛಿದ್ರ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷ ರೆಡಿಯಾಗಿದೆ. ಇಂತಹ ಸಂದರ್ಭದಲ್ಲಿ ಕಡಿಮೆ ಮತದಾನ ದೊಡ್ಡ ಹೊಡೆತ ಕೊಡಬಹುದು ಅನ್ನುವಂಥದ್ದು ಕಾಣ್ತಾ ಇದೆ.
ಒಂದು ವ್ಯಕ್ತಿ ಪರವಾಗಿ ಮತ್ತೊಂದು ಪಕ್ಷದ ಪರವಾಗಿ ಕೂಡ ಮತವನ್ನು ಚಲಾಯಿಸಲಾಗ್ತಾ ಇದೆ. ಅಲ್ಲಿರುವಂತಹ ಸಿಬ್ಬಂದಿಗಳು ಕೂಡ ಸಹಕಾರವನ್ನ ಮಾಡ್ತಾ ಇದ್ದಾರೆ ಮತದಾನದ ವಿಚಾರವಾಗಿ. ಕರ್ನಾಟಕದಲ್ಲಿ 14 ಕ್ಷೇತ್ರ, ಒಂದ್ ಕಡೆ ಗಮನಿಸಿ, ಅಸ್ಸಾಮಲ್ಲೂ ಕೂಡ 45.88% ಮತದಾನ ಆಗಿದೆ. ಇನ್ನ ಬಿಹಾರದಲ್ಲಿ ಬೆಳಗ್ಗೆಯಿಂದ ಇಲ್ಲಿವರೆಗೂ ಕೂಡ ಬಿಹಾರದಲ್ಲಿ 36.69% ಮತದಾನ ಆಗಿದೆ. ಛತ್ತೀಸ್ಗಢದಲ್ಲಿ 46.14% ಮತದಾನವಾಗಿರುವಂಥದ್ದು. ಇನ್ನ ಗೋವಾದಲ್ಲಿ ನೋಡೋದಾದ್ರೆ 49.4% ಮತದಾನ ಆಗಿದೆ. ಗುಜರಾತಲ್ಲಿ 37.83% ಮತದಾನ ಆಗಿರುವಂಥದ್ದು. ಇನ್ನ ಮಧ್ಯಪ್ರದೇಶದಲ್ಲಿ 44.67% ಮತದಾನವಾಗಿದೆ. ಅದರ ಜೊತೆಗೆ ನಮ್ಮ ಕರ್ನಾಟಕದಲ್ಲೂ ಕೂಡ 41.59% ಮತದಾನ ಆಗಿರುವಂಥದ್ದು.